ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲಾರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ವಿಡಿಯೋ ಬಂದು ಮೈ ವಾರ್ಡ್ರೋಬ್ ಕ್ಲೀನಿಂಗ್. ಏನಕ್ಕೆ ನಾನು ವಾರ್ಡ್ರೋಬ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಎಷ್ಟೊಂದ್ ದಿನ ಆಗಿತ್ತು ನನ್ ವಾರ್ಡ್ರೋಬ್ ಕ್ಲೀನ್ ಮಾಡಿ. ನನ್ ಬಟ್ಟೆನು ಫುಲ್ ಚಲ್ಲಪಿಳಿ ಆಗ್ಬಿಟ್ಟಿದೆ. ಬಟ್ಟೆ ತಗೊಳಕ್ ಹೋಗಿ ಎಲ್ಲಾ ನಾನು ಅಂಡ್ಬಿಟ್ಟಿದೀನಿ. ಕೈಗೆ ಸಿಗ್ತಾ ಇಲ್ಲ ಅದು. ಒಂದ್ ತಗೊಳಕ್ ಹೋದ್ರೆ ಎಲ್ಲಾ ಉಡ್ರೋಗ್ತಿದೆ. ಅದಕ್ಕೇನೆ ನಾನು ಇವತ್ತು ಬಟ್ಟೆನ ಎಲ್ಲಾ ಮಡ್ಚಿಕಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ನಮ್ದು ವಾರ್ಡ್ರೋಬ್. ಬನ್ನಿ ಇವಾಗ ತೋರಿಸ್ತೀನಿ ನಾನು ಹೆಂಗೆ ಬಟ್ಟೆ ಎಲ್ಲ ಅಂಟಿದೀನಿ ಅಂತ. ಇದು ನಮ್ಮ ಅಮ್ಮಂದು ಕೂಡ ನಾನೇ ಅಂಟಿದೀನಿ ತಗೊಳಕ್ ಹೋಗಿ. ನೋಡಿ ಇಲ್ಲಿ, ಇದು ನನ್ ಸ್ಟೆಪ್. ಇದು ಹೆಂಗೆ ಅಂಟಿದೀನಿ ನೋಡಿ. ಒಂದೇನಾರು ಹೇಳಿದ್ರೆ ಎಲ್ಲಾ ಬಿದೋಗುತ್ತೆ. ಅಷ್ಟು ಮಟ್ಟಿಗೆ ಎಲ್ಲಾ ತುರ್ಕಿದೀನಿ ನಾನು. ಹೆಂಗಿದೆ ನೋಡಿ, ಇದನ್ನ ಹೆಂಗ್ ಮಡ್ಚೋದು ನಂಗೆ ಗೊತ್ತಿಲ್ಲ. ಇವಾಗ ನಾನು ಎಲ್ಲಾ ತೆಗ್ದಿ ಕ್ಲೀನ್ ಮಾಡೋಣ. ನೋಡಿ, ಇವಾಗ ಒಂದೇನಾರ ಹೇಳಿದ್ರೆ ಎಲ್ಲಾ ಬಿದೋಗುತ್ತೆ. ತೋರಿಸ್ತೀನಿ ನೋಡಿ. ಈಗ ಹಿಂಗೇನಾರ ಹೇಳಿದ್ರೆ ಎಲ್ಲಾ ದುಬುಕ್ ಅಂತ ಬಿದೋಗುತ್ತೆ. ಹೆಂಗ್ ತುರ್ಕಿಕ್ಕಿದೀನಿ ನೋಡಿ. ಈಗ ನೋಡಿ ಹೆಂಗ್ ಬಿದೋಯ್ತು. ನೋಡಿ ಹೆಂಗ್ ಬಿದೋಯ್ತು. ಇದೇ ಪರಿಸ್ಥಿತಿ ಆಗ್ಬಿಟ್ಟಿದೆ ನಂದು. ಈ ತರ ಪರಿಸ್ಥಿತಿ ಯಾರಿಗೂ ಬೇಡ. ಇದನ್ ಕ್ಲೀನ್ ಮಾಡ್ಕೊಂಡ್ ಕುತ್ಕೋಬೇಕು. ಇವಾಗ ನನ್ನಿಂದ ನಾನೇ ಮಾಡ್ಕೊಂಡೆ. ಚೆನ್ನಾಗ್ ತುರ್ಕಿದೀನಿ. ಇವಾಗ ಕ್ಲೀನ್ ಮಾಡೋದೇ. ಇವಾಗ ಎಲ್ಲಾ ಜೋಡಿಸ್ಬೇಕು. ಬನ್ನಿ ಜೋಡಿಸೋಣ. ಮಾತಾಡ್ಕೊಂಡು ಜೋಡಿಸ್ತೀನಿ ನಾನು. ನೋಡಿ ಇಲ್ಲಿ ಬೆಳ್ದೆ ಇರೋದು. ಇದನ್ನು ಇಲ್ಲಿ ಇಟ್ಕೊಂಡಿದೀನಿ. ಬೇಕು ಅಂತ ಇಟ್ಕೊಂಡೆ, ಅದೇ ಯೂಸ್ ಇಲ್ಲ ಇವಾಗ. ನೋಡಿ ಎಲ್ಲ ನಾನು ಎಷ್ಟೊಂದ್ ದಿನದಿಂದ ಹುಡುಕ್ತಾ ಇದ್ದೆ ಟರ್ಮಲ್ ಬನ್ನಿನ. ಇವತ್ ಸಿಕ್ಕಿದೆ. ನನ್ ಕಳ್ದೋಯ್ತು ಅಂತ ತಿಳ್ಕೊಂಡಿದ್ದೆ. ನೋಡಿದ್ರೆ ಮೂಳೆಲ್ ಹಾಕಿ ನಾನು ತುರ್ಕಿದೀನಿ ಇಲ್ಲಿ. ಅಂತೂ ಈ ಪ್ಲೇಸ್ ಖಾಲಿ ಆಗಿದೆ. ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡಿ ಒರೆಸಿ ಮತ್ತೆ ಕ್ಲೀನ್ ಆಗಿ ಜೋಡ್ಸೋಣ. ಬನ್ನಿ ಕ್ಲೀನ್ ಮಾಡೋಣ. ನೋಡಿ ಇಲ್ಲಿ ನುಸಿಗಳಿಗೆ ಎಷ್ಟು ಚಿಕ್ಕದಾಗಿದೆ. ಜಿರ್ಲೆ ಬರಬಾರ್ದು ಅಂತ ನುಸಿಗಳಿಗೆ ಹಾಕಿರೋದು. ಆದ್ರೆ ನಂಗೆ ನಿಜಕ್ಕೂ ಗೊತ್ತಿಲ್ಲ ಇದರಲ್ಲಿ ಜಿರ್ಲೆ ಬರುತ್ತೋ ಇಲ್ವೋ ಅಂತ. ನಮ್ಮ ಮನೇಲಿ ಎಷ್ಟೊಂದ್ ಜಿರ್ಲೆ ಇದೆ. ಎಲ್ಲೆಲ್ಲೋ ಓಡಾಡ್ತಾನೆ ಇರುತ್ತೆ. ಮನೆ ಪೂರ್ತಿ ಓಡಾಡುತ್ತೆ ಅದು. ನೋಡಿ ಇಲ್ಲಿ ಒಬ್ರು ಹೋಗಿ ಹೆಂಗ್ ಕುತ್ಕೊಂಡಿದ್ದಾರೆ. ನನ್ ಸರಿಯಾಗಿ ಕ್ಲೀನ್ ಮಾಡಿದ್ದೀನೋ ಇಲ್ವೋ ಅಂತ ನೋಡೋದಕ್ಕೆ, ಚೆಕ್ ಮಾಡೋದಕ್ಕೆ ಹೋಗಿದ್ದಾರೆ. ನೋಡಿ ಕುತ್ಕೊಂಡು ಹೆಂಗ್ ನೋಡ್ತಿದಾರೆ ಇವರು. ಎಲ್ಲಾ ನೋಡ್ತಿದ್ದಾರೆ ಎಲ್ಲ. ನೋಡಿ ಇಲ್ಲಿ ಏನ್ ಮಾಡ್ತಿದ್ಯಾ ಅಲ್ಲಿ? ಹಾ, ನೋಡಕ್ ಬಂದಿದ್ಯಾ? ಎಲ್ಲಾ ಟೆಸ್ಟ್ ಮಾಡ್ತಿದ್ದಾಳೆ, ಕ್ಲೀನ್ ಆಗಿ ಒರೆಸಿದಾಳ ಏನು ಅಂತ. ಬಾ ಸಾಕು, ನನ್ ಜೋಡಿಸ್ಬೇಕು ಬಾ. ಇವಳ ಹೆಸರು ರಿಯಾ. ಇವಳಿಗೆ 5 ವರ್ಷ. ಪಾಪ ಇವಳು ಮೇಲಿಂದ ಬಿದ್ದೋಗ್ಬಿಟ್ಟಿದ್ಲು, ಸೆಕೆಂಡ್ ಫ್ಲೋರ್ ಇಂದ. ಲೇಟ್ ಆಗ್ಬಿಟ್ಟಿತ್ತು ಇಲ್ಲಿ ಬಾಯಿ ಹತ್ರ ಎಲ್ಲ. ನೋಡಿ ಎಷ್ಟೊಂದ್ ಬಟ್ಟೆ ಇದೆ. ಕಬೋರ್ಡಲ್ಲಿ ಅಷ್ಟೊಂದ್ ಬಟ್ಟೆ ಇಲ್ಲ ನಂದು ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಎಷ್ಟೊಂದ್ ಬಟ್ಟೆ ಇದೆ. ಇವಾಗ ಇಷ್ಟೆಲ್ಲಾ ಮಡ್ಚ್ಬೇಕು. ಏನಾಯ್ತಂದ್ರೆ ನಾನು ನೋಡ್ಕೊಂಡೆ ಇಲ್ಲ, ಮೈಕ್ ಆಫ್ ಆಗ್ಬಿಟ್ಟಿದೆ. ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಮೈಕ್. ಚಾರ್ಜ್ ಖಾಲಿ ಆಗಿದೆ. ಅದಕ್ಕೆ ನಾನು ವಿಡಿಯೋ ಮಾಡಿರೋದು ವಾಯ್ಸೇ ಬರ್ಲಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಚಾರ್ಜ್ ಹಾಕ್ಬಿಟ್ಟು ಇವಾಗ ಒಂದ್ ಸ್ವಲ್ಪ ಚಾರ್ಜ್ ಆಗಿದೆ. ಮಂದಿ ಮಾತಾಡ್ತಾ ಇದ್ದೀನಿ ಇವಾಗ. ಇವಾಗ ಕಂಟಿನ್ಯೂ ಮಾಡೋಣ ವಿಡಿಯೋ. ನಾನು ಕೆಲವೊಂದು ಮಾತ್ರ ನಾನು ತೋರಿಸ್ತೀನಿ, ಯಾಕಂದ್ರೆ ಚಾರ್ಜ್ ಇಲ್ಲ ಮೈಕಲ್ಲಿ. ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ. ಲಾಂಗ್ ಆಗೋಗುತ್ತೆ. ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಟ್ಟೆ ಬಗ್ಗೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಯಾವ ಬ್ರ್ಯಾಂಡ್ ಯೂಸ್ ಅದೆಲ್ಲ ಅಂತ.
ನಾನು ಇವಾಗ ಮರ್ಚೆಂಟ್ ಏನ್ ಗೊತ್ತಾ, ಇದ್ ನೋಡಿ ಇದು ಎಷ್ಟು ಚೆನ್ನಾಗಿದೆ. ಆದ್ರೆ ನಾನು ಮುಂಚೆ ಎಲ್ಲ ತಗೊಂಡಿರೋ ಬಟ್ಟೆ ಎಲ್ಲ ಇದೇನಪ್ಪ ಚಿಕ್ಕದಾಗ್ಬಿಟ್ಟಿದೆ, ಟೈಟ್ ಆಗ್ಬಿಟ್ಟಿದೆ. ನಾನು ಒಂದ್ ಸ್ವಲ್ಪ ದಪ್ಪ ಆಗಿದ್ದೀನಿ, ಅದಕ್ಕೇನೆ ಬಟ್ಟೆ ಎಲ್ಲ ಟೈಟ್ ಆಗ್ತಿದೆ. ಅದಕ್ಕೆ ಎಕ್ಸರ್ಸೈಸ್ ಮಾಡಿ ನಾನು ಸಣ್ಣ ಆಗ್ಬೇಕಂತ ಇದ್ದೀನಿ. ಸಣ್ಣ ಆಗ್ಲೇಬೇಕು, ಇಲ್ಲ ಅಂತ ಅಂದ್ರೆ ಬಟ್ಟೆಗಳೆಲ್ಲ ಆಗೋದೇ ಇಲ್ಲ. ತಗೊಂಡಿರೋದೆಲ್ಲ ಬೇಜಾರಾಗ್ತಾ ಇದೆ. ನೋಡೋಣ, ಸಣ್ಣ ಆಗ್ಲೇಬೇಕು. ಸಣ್ಣ ಆಗಿ ನಾನು ಈ ಬಟ್ಟೆನೆಲ್ಲ ಹಾಕೋತೀನಿ ಮತ್ತೆ. ಇದು ನಾನು ಮೀಶೋಲ್ ತಗೊಂಡಿದ್ದೀನಿ. ನಾನು ಇದ್ ಮಾತ್ರ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ, ಇಷ್ಟಪಟ್ಟು ತಗೊಂಡಿದ್ದೀನಿ. ಬನ್ನಿ ಇನ್ನ ತೋರಿಸ್ತೀನಿ. ಈ ಟಾಪು ನಾನು ಮೈಸೂರು ಎಕ್ಸಿಬಿಷನ್ಗೆ ಹೋದಾಗ ತಗೊಂಡಿದ್ದು. ನೆಕ್ಸ್ಟ್ ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? ನಂಗಂತೂ ತುಂಬಾ ಇಷ್ಟ ಆಯ್ತು, ಇಷ್ಟಪಟ್ಟು ತಗೊಂಡಿದ್ದೀನಿ. ನಾನು ಇನ್ನ ಯೂಸೇ ಮಾಡಿಲ್ಲ ಇದನ್ನ, ಈಗ ತಗೊಂಡಿದ್ದು ರೀಸೆಂಟ್ ಆಗಿ. ಇದು ಝೂಡಿಯೋದಲ್ಲೇ ತಗೊಂಡಿದ್ದು. ನಾನು ಆಲ್ಮೋಸ್ಟ್ ಝೂಡಿಯೋದಲ್ಲೇ ಎಲ್ಲ ಪರ್ಚೇಸ್ ಮಾಡೋದು. ನೋಡಿ, ಇದು ಈ ಗೌನ್ ಬಂದು ಗೌನು ನಾನು ಮೀಶೋಲ್ ಬುಕ್ ಮಾಡಿರೋದು, ಮೀಶೋಲ್ ತಗೊಂಡಿದ್ ನಾನು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ನಾನು ಝೂಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು. ಮತ್ತೆ ಈ ಪ್ಯಾಂಟು ನಾನು ಆ ಝೂಡಿಯೋದಲ್ಲಿ ತಗೊಂಡಿದ್ದು. ಸಾರಿ, ನಾನು ಆಜಿಯೋದಲ್ಲಿ ತಗೊಂಡಿದ್ದು. ನಾನು ದಪ್ಪ ಆಗಿದ್ದೀನಿ, ಯಾರು ಈ ಪ್ಯಾಂಟ್ ಹಾಕ್ತಿದ್ರು ನಂಗೆ ಹೆಂಗೆ ಅಂತಾನೆ ಗೊತ್ತಿಲ್ಲ ನಂಗೆ. ಇದನ್ನ ಟೈಟ್ ಆಗಿಲ್ಲ ಈ ಪ್ಯಾಂಟು, ಹೆಂಗೆ ಅಂತ ಗೊತ್ತಿಲ್ಲ. ಇದು ಅಷ್ಟೇ, ಇದು ಆಜಿಯೋದಲ್ಲಿ ತಗೊಂಡಿದ್ದು, ಇದು ಅಷ್ಟೇ. ಮತ್ತೆ ನೆಕ್ಸ್ಟ್ ಇದು ಅಷ್ಟೇ, ಆಜಿಯೋದಲ್ಲಿ ತಗೊಂಡಿದ್ದು. ನೆಕ್ಸ್ಟ್ ಇದು ಇದು ಆಜಿಯೋನೆ. ನೆಕ್ಸ್ಟ್ ಇನ್ಯಾವುದಪ್ಪ ಆಜಿಯೋದಲ್ಲಿ ತಗೊಂಡಿದ್ದು? ಇದೊಂದು ನೋಡಿ, ಇದೊಂದು ಆಜಿಯೋದಲ್ಲಿ ತಗೊಂಡಿದ್ದು. ಅಷ್ಟೇ, 2 ಪ್ಯಾಂಟು 3 ಟಾಪ್ ಆಜಿಯೋದಲ್ಲಿ ತಗೊಂಡಿದ್ದೀನಿ. ಇನ್ನೆಲ್ಲ ನಾನು ಝೂಡಿಯೋದಲ್ಲೇ ಜಾಸ್ತಿ ನಾನು ಪರ್ಚೇಸ್ ಮಾಡಿರೋದು, ಮತ್ತೆ ಮೀಶೋ. ಈ ಪ್ಯಾಂಟ್ ತಗೊಂಡೆ, ಇದುವರೆಗೂ ನಾನು ಯೂಸೇ ಮಾಡಿಲ್ಲ. ಇನ್ನ ಟ್ಯಾಗ್ ಕೂಡ ರಿಮೂವ್ ಮಾಡಿಲ್ಲ ನಾನು, ಹಂಗೆ ಇಟ್ಕೊಂಡಿದ್ದೀನಿ. ಯಾವ್ದಕ್ ಹಾಕೊಳ್ಳಿ, ಯಾವ್ದಕ್ ಮ್ಯಾಚ್ ಆಗುತ್ತೆ ಅಂತ ಯೋಚನೆ ಮಾಡಿ ಅಲ್ಲೇ ಇರ್ಲಿ ಅಂತ ಇಕ್ಕಿದೆ. ನೋಡಿದ್ರೆ ಇನ್ನ ಯೂಸ್ ಆಗಿಲ್ಲ. ಯಾವಾಗ ಇದು ಏನಪ್ಪ ಗಲ್ಗೆ ಕೂಡ ಬರುತ್ತೋ ಗೊತ್ತಿಲ್ಲ ಈ ಪ್ಯಾಂಟ್ಗೆ. ನೋಡೋಣ, ಯಾವಾಗ ಸೂಟ್ ಆಗುತ್ತೆ ಅವಾಗ ಹಾಕೊಂಡ್ರಾಯ್ತು. ತಗೊಂಡ್ ಇಟ್ಕೊಳ್ಳೋದೊಂದೇ. ಹ್ಯಾಂಡ್ ಬ್ಯಾಗ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ನಮ್ಮ ಅಣ್ಣ ತಗೊಂಡ್ಬಂದಿದ್ದು ಬ್ಯಾಂಕ್ ಹಾಕೋ ಹೋದಾಗ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ನೋಡಿ ಇದರೊಳಗಡೆ ಈ ತರ ಇದೆ. ಬಟ್ಟೆ ಎಲ್ಲ ಮರ್ಚಿದೀನಿ, ಇವಾಗ ವಾರ್ಡ್ರೋಬ್ ಒಳಗಡೆ ಜೋಡ್ಸೋದು. ಇವಾಗ ಬನ್ನಿ, ನಾನು ಯಾವ ತರ ವಾರ್ಡ್ರೋಬ್ ಅಲ್ಲಿ ಜೋಡಿಸ್ತೀನಿ ಅಂತ ನಿಮಗ್ ತೋರಿಸ್ತೀನಿ. ಮತ್ತೆ ಪ್ಯಾಂಟು ಹೇಗ್ ಮರ್ಚಿದ್ರೆ ಇದು ಕರೆಕ್ಟ್ ಆಗಿ ಜೋಡಿಸ್ಬೋದು ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ. ಒಂದ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಇವತ್ತು. ನೋಡಿ, ಪ್ಯಾಂಟ್ ಈ ತರ ಇದೆಯಲ್ಲ, ಇದನ್ನ ಹಿಂಗೆ ಫೋಲ್ಡ್ ಮಾಡೋಣ. ಇದನ್ನ ಹಿಂಗ್ ಫೋಲ್ಡ್ ಮಾಡಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ತರ ಫೋಲ್ಡ್ ಮಾಡಿ, ಆಮೇಲೆ ಇಲ್ಲಿ ಇದೆಲ್ಲ ಈ ತುದಿನ ತಗೊಂಬಂದು ಮತ್ತೆ ಇನ್ನೊಂದು ಫೋಲ್ಡ್ ಮಾಡೋಣ. ನೋಡಿ, ಈ ತರ ಇನ್ನೊಂದು ಫೋಲ್ಡ್ ಮಾಡೋಣ. 2 ಕಡೆನೂ ಫೋಲ್ಡ್ ಮಾಡ್ಬೇಕು, ಓಕೆನಾ? ಎರಡ್ ಕಡೆನೂ ಫೋಲ್ಡ್ ಮಾಡಿ, ಆಮೇಲೆ ನೋಡಿ ಈ ತರ ಮರ್ಚಿದ್ರೆ ಈ ತರ ಬರುತ್ತೆ. ಎಷ್ಟು ಪ್ಲೇಸ್ ಸೇವ್ ಆಗುತ್ತೆ ಅಂದ್ರೆ, ನೀವು ನೋಡಿ, ಇದಕ್ಕೂ ನೋಡಿ ನೀವು ಡಿಫ್ರೆನ್ಸ್ ನೀವೇ ಹೇಳ್ತೀರಾ. ನೋಡಿ ಇದೆಷ್ಟು ಸಣ್ಣಕ್ಕಿದೆ, ಇದೆಷ್ಟು ದಪ್ಪಕ್ಕಾಗಿದೆ ನೋಡಿ. ನಂದು ಇಷ್ಟು ಪ್ಲೇಸ್ ಇದೆ, ಇಷ್ಟಲ್ಲಿ ನಾನು ಜೋಡಿಸ್ಬೇಕು. ಬನ್ನಿ ಇವಾಗ ಜೋಡ್ಸೋಣ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟು ಲೆಹೆಂಗಾನ ಜೋಡಿಸ್ತಾ ಇದ್ದೀನಿ. ಇಷ್ಟು ಈ ತರ ಹಿಂಗೆ ಸಾಕಾಗುತ್ತಾ? ಹಿಂಗೆ ಕರು ಸಾಕಾಗುತ್ತಾ? ಹಿಂಗೆ ಕಾರ ಪ್ಲೇಸ್ ಆಗುತ್ತೆ ಅನ್ಸುತ್ತೆ. ಬನ್ನಿ, ನಾನು ಯಾವ ತರ ಜೋಡಿಸ್ತೀನಿ ಅಂತ ನೋಡಿ. ನೀವು ಎಷ್ಟು ಪ್ಲೇಸ್ ಆಗುತ್ತೆ ಅಂತ ನೋಡಿ. ನನಗೆ ಗೊತ್ತಿಲ್ಲ, ನೋಡೋಣ. ಅವಾಗೆಲ್ಲ ತುರ್ಕ್ಬಿಟ್ಟಿದೆ, ಇವಾಗ ಗೊತ್ತಾಗ್ತಿದೆ ಹೆಂಗೆ ಜೋಡಿಸ್ಬೇಕು ಅಂತ. ಅಯ್ಯೋ, ಶಿಕೆ ಬೇರೆ ಆಗ್ತಿದೆ ಜೊತೆಗೆ.
ನೆಕ್ಸ್ಟ್ ಇದು ಇದು ನೆಕ್ಸ್ಟ್ ಬೇರೆ ಇದು ನೆಕ್ಸ್ಟ್ ಈ ಕುರ್ತಿನ ಈ ಚೂಡಿದಾರನ ನಾನು ಅಮೆಝಾನ್ ಅಲ್ಲಿ ತಗೊಂಡಿದ್ದು. ಈ ಗೌನ್ ನಾನು ಹೊಲ್ಸಿದ್ದು. ಈ ಗೌನ್ ನಾನು ಹೊಲ್ಸಿರೋದು. ಅಯ್ಯೋ ಎಲ್ಲ ಬಿಡೋಗ್ತಿದ್ಯಲ್ರು ಬಿಡೋಗ್ತಿದೆ ನೋಡಿ. ಇನ್ನ ಎಷ್ಟು ಪ್ಲೇಸ್ ಇದೆ ಅಂತ ನಾನು ಹೇಳ್ಕೊಟ್ಟಿದ್ನಲ್ಲ, ಆ ತರ ಟೆಕ್ನಿಕ್ ನ ಯೂಸ್ ಮಾಡಿ ಪ್ಯಾಂಟ್ ನ ಮಡ್ಚಿದ್ರೆ ಈ ತರ ಇಷ್ಟು ಪ್ಲೇಸ್ ಇನ್ನ ಸಿಗುತ್ತೆ ನಮ್ಗೆ. ನನ್ನ ಹತ್ರ ಇಷ್ಟೇ ಇರೋದು, ಅದಕ್ಕೆ ಇಷ್ಟೊಂದಿದೆ. ಇನ್ನ ಇದ್ರ ಮೇಲ್ಗಡೆ ಇನ್ನ ಬೇಕಾದ್ರೆ ಬೇರೆದೆಲ್ಲ ಮರ್ಚಿಕ್ಬೋದು. ಇವಾಗ ಇಲ್ಲಿ ನಾನು ಟಾಪ್ ನ ಇಳಿತೀನಿ, ಇಲ್ಲಿ ಮಡ್ಚಿಕ್ತೀನಿ. ಮತ್ತೆ ಸೊ ಫೈನಲ್ ಆಗಿ ಇದು ವಾರ್ಡ್ರೋಬ್ದು ನಂದು ಮಾತ್ರ ಮುಗ್ದಿದೆ, ನಮ್ಮ ಮಮ್ಮಿದು ಇನ್ನ ಇದೆ. ನಂದು ಮುಗ್ಸೋದ್ರಲ್ಲೇ ಲೇಟ್ ಆಗೋಯ್ತು ನೋಡಿ. ಕ್ಲೀನ್ ಆಗಿ ಮಡ್ಚಿದೀನಿ. ಇದು ಎಷ್ಟ್ ದಿನ ಇದೇ ತರ ಇರುತ್ತೋ ಗೊತ್ತಿಲ್ಲ. ಇದು ನಂಗನ್ಸುತ್ತೆ 1 ತಿಂಗಳು ಬರಲ್ಲ ಅಂತ. ಯಾಕಂದ್ರೆ ನಾನು ಎಲ್ಲಿಗಾರ ಹೋಗ್ಬೇಕು ಅಂದ್ರೆ, ಈಗ ಫಂಕ್ಷನ್ ಗೆಲ್ಲ ಹೋಗ್ಬೇಕು ಅಂದ್ರೆ ನಾನು ಎಲ್ಲ ಹಿಂದ್ಗಡೆ ಮಡ್ಚಿಕ್ಕಿಂತೀನ. ಅದನ್ನೆಲ್ಲ ತಗೋಬೇಕು ಅಂದ್ರೆ ಇದನ್ನೆಲ್ಲ ತೆಗಿಬೇಕು. ಇದನ್ನ ತೆಗ್ದು ಕೆಳಗಡೆ ಇಟ್ಟರೆ ಎಲ್ಲಾ ಬಿಚ್ಚೋಗುತ್ತೆ, ಇದೆಲ್ಲ ಮಡ್ಚಿರೋದೆಲ್ಲ ಬಿಚ್ಚೋಗುತ್ತೆ. ಮತ್ತೆ ಆದ್ಮೇಲೆ ಅದನ್ನೇ ತುರ್ಕಿ ಮಡಗ್ತೀನಿ, ಅಷ್ಟೇ ಮುಗ್ದೋಯ್ತು. ಮತ್ತೆ ಓಪನ್ ಮಾಡು ಮಡ್ಚು, ಓಪನ್ ಮಾಡು ಮಡ್ಚು, ಇದೇ ಕೆಲ್ಸ ಆಗೋಗುತ್ತೆ. ನಮ್ಮ ಅಣ್ಣ ಅಂತ ಎಷ್ಟು ಬೈದಿದಾನೋ, ಒಳ್ಳೆ ತಿಪ್ಪೆ ಗುಂಡಿ ತರ ಇಟ್ಕೊಂಡಿದ್ಯಲ್ಲ ನಿಂದು ಕಬೋರ್ಡ್ ನ, ಏನಕ್ಕೆ ಹಂಗ್ ಇಟ್ಕೊಂಡಿದ್ಯಾ ಅಂತ ಯಾವಲ್ನೋರು ಬೈತಾನೆ ಇರ್ತಾನೆ. ಇವಾಗ ನಮ್ಮ ಅಣ್ಣ ಎಲ್ಲ ಪುಣ್ಯಕ್ಕೆ ಇಲ್ಲ ಅಂದ್ರೆ ಕಿಚ್ಕೊಂಡಿರೋನು, ಬಟ್ಟೆ ಮಡ್ಚ್ಕೊಂಡಿದ್ಯಾ ನೀನು ಅಂತ. ಅವನು ಟ್ರಕ್ಕಿಂಗ್ ಹೋಗಿದ್ದಾನೆ, ನಾಳೆ ಬರ್ತಾನೆ. ನಾಳೆ ಬಂದ್ರೆ ಮತ್ತೆ ಅದೇ ಸ್ಟಾರ್ಟ್, ಬೈಯಕ್ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಾರ ಮನೇಲೂ ಅದೇ ಕತೆ ಅಲ್ವಾ. ಮುಂದ್ಗಡೆ ನಾನು ಟಾಪ್ ನ ಮಡ್ಚಿ ಎರಡ್ ಸೈಡ್ ಟಾಪ್ ಇದೆ. ಇಲ್ಲಿ ಪ್ಯಾಂಟು ಮತ್ತೆ ಲಗಿನ್ಸ್, ಇಲ್ಲಿ ವ್ಯಾನಿಟಿ ಬ್ಯಾಗ್ ಇಟ್ಟಿದ್ದೀನಿ. ಮತ್ತೆ ಹಿಂದ್ಗಡೆ ಎಲ್ಲ ಬ್ಯಾಕ್ ಸೈಡು, ಈ ಬ್ಯಾಕ್ ಸೈಡು ಇದು ಚೂಡಿದಾರ ಮತ್ತೆ ಗೌನ್ಸ್ ಇದೆ. ಕೆಳಗಡೆ ಅಷ್ಟೇ ಪುಂಡು ಎಲ್ಲ ಬಿದೋಗ್ತಿದೆ. ನಮ್ ರಿಯೋ, ನಮ್ಮನೆ ಬೇಕು ರಿಯೋ, ಅವಳು ಬಂದು ಒಳಗಡೆ ಹೋಗಿ ಎಲ್ಲ ಅಂಡ್ಬಿಟ್ಟು ಬಂದ್ಲು. ಈಗ ಅದನ್ನ ಬೇರೆ ಮಡ್ಚ್ಬೇಕು, ಇವಾಗ ಆಗಲ್ಲ. ಇನ್ನೊಂದ್ ದಿನ ಎಲ್ಲ ಜೋಡಿಸ್ತೀನಿ. ಯಾಕಂದ್ರೆ ನಾನು ನಂದು ಮಡ್ಚಕ್ಕೆ ಸ್ಟಾರ್ಟ್ ಮಾಡಿ ಯಾವಾಗ ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಎಷ್ಟು ಟೈಮ್ ಅಂದ್ರೆ 10:30 ಆಗಿದೆ. ಇವತ್ತು ವಿಡಿಯೋ ವಾರ್ಡ್ರೋಬ್ ಕ್ಲೀನಿಂಗ್ ಎಲ್ಲಾರ್ಗು ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನ ಜಾಸ್ತಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗ ಬೇರೆ ತರ ಎಲ್ಲ ಟಾಪಿಕ್ಸ್ ತಗೊಂಡು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗ. ನಿಮ್ಗೆ ಯಾವ ತರ ಇದೇನಪ್ಪ ವಿಡಿಯೋ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಆ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ಎಲ್ಲಾರ್ಗು ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.